ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುಜರಾತ್ ನಲ್ಲಿ ಅಡಗಿದ್ದ ಕೇರ್ಪುರದ ಕ್ಷೇತ್ರದ MLA ಭೈರತಿ ಬಸವರಾಜ್ ನಿನ್ನೆ CID ವಶಕ್ಕೆ ತಗಲಾಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಏರ್ಪೋರ್ಟ್ ನಲ್ಲಿ ಅವ್ರನ್ನ ಲಾಕ್ ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಲೇಟೆಸ್ಟ್ ಅಪ್ಡೇಟ್ ಗಳಿದಾವೆ, ಅವೆಲ್ಲವನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಕೊನೆಗೂ ಕೂಡ ಚಳಿಗಾಲದ ಅಧಿವೇಶನ ಮುಗಿಸ್ಕೊಂಡು ಪುಣ್ಯಾತ್ಮ ನಾಪತ್ತೆ, MLA ನಾಪತ್ತೆ ಆಗಿದ್ರು. ಕೊನೆಗೂ ಕೂಡ ಸುಮಾರು ತಿಂಗಳ ನಂತರ ಈಗ ಅರೆಸ್ಟ್ ಆಗಿದ್ದಾರೆ. ಬೆಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ಭೈರತಿ ಬಸವರಾಜ್ ಲಾಕ್ ಆಗಿದ್ದು ನಿನ್ನೆ ರಾತ್ರಿನೇ ಅವರನ್ನ ಬಂಧನ ಮಾಡೋ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ CID ಆಫೀಸರ್ಸ್ಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ ಅವ್ರನ್ನ ಕರೆದುಕೊಂಡು ಹೋಗುತ್ತೆ CID ಟೀಮ್. ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಭೈರತಿ ಬಸವರಾಜ್ ಅವ್ರನ್ನ. ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಸುಮಾರು 11 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಹಿನ್ನೆಲೆ ಅವರನ್ನ ಕನಿಷ್ಠ 5 ದಿನವಾದ್ರೂ ಕಸ್ಟಡಿಗೆ ಕೊಡಿ ಅಂತ ಕೇಳೋಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಿಕ್ಲು ಶಿವನ ಮರ್ಡರ್ ಕೇಸ್ ನಲ್ಲಿ ಅಜಿತ್, ಭೈರತಿ ಒಟ್ಟು ಈ ಮೂವರ ಮಧ್ಯ ವ್ಯವಹಾರ ಇತ್ತು ಅಂತ ಈಗ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಇವರೇ ಬಿಕ್ಲು ಶಿವನ ಕೊಲೆಗೆ ಪ್ಲಾನ್ ಮಾಡಿದ್ದು ಅನ್ನೋದು ಕೂಡ ತನಿಖೆಯ ವೇಳೆ ಪತ್ತೆಯಾಗಿದ್ದು. ಹೀಗಾಗಿ ಮತ್ತಷ್ಟು ತನಿಖೆಯನ್ನ ನಡೆಸೋದಕ್ಕೆ ಕಸ್ಟಡಿಗೆ CID ಟೀಮ್ ಕೇಳತ್ತೆ ಅಂತ. ಈಗಾಗಲೇ 20ನೇ ಆರೋಪಿ ಅಜಿತ್ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಇವ್ರದ್ದು ಕೂಡ ಜಾಮೀನು ಅರ್ಜಿ ವಜಾವಾಗಿತ್ತು. ಭೈರತಿ ಬಸವರಾಜ್ ಅವರು ಹೈಕೋರ್ಟಿಗೆ ಜಾಮೀನು ಅರ್ಜಿಯನ್ನ ಹಾಕಿದ್ರು. ಅಲ್ಲಿ ವಜಾ ಆದ ನಂತರ ಅದನ್ನ ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನ ವಜಾ ಮಾಡ್ತು. ಅದರ ಬೆನ್ನಲ್ಲೇ ಅವರಿಗೆ ಬೇರೆ ಯಾವುದೇ ರೀತಿಯ ಅವಕಾಶಗಳಿರ್ಲಿಲ್ಲ ಸರ್ವೈವ್ ಆಗೋಕೆ, ಅಂದ್ರೆ ಮತ್ತೆ ತಪ್ಪಿಸ್ಕೊಳ್ಳಕ್ಕೆ. ಹಾಗಾಗಿ ಸರೆಂಡರ್ ಆಗೋದು ಒಂದೇ ಬಾಕಿ ಇತ್ತು. ಇನ್ನೇನು ನನ್ನ ಕೈಲಿ ಆಗಲ್ಲ, ಸರೆಂಡರ್ ಆಗ್ಲೇಬೇಕು ಅಂತ ಗುಜರಾತ್ನ ಅಹಮದಾಬಾದ್ನಿಂದ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟಿಗೆ ಬರ್ತಾ ಇದ್ದಂತೆ ಅವರೇ ಶರಣಾಗಬೇಕು ಅಂತ ಬರ್ತಾ ಇದ್ರಂತೆ. ಅಷ್ಟೊತ್ತಿಗೆ CID ಆಫೀಸರ್ಸ್ಗಳು ಲಾಕ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಮೆಡಿಕಲ್ ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಅದಾದ್ಮೇಲೆ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಇನ್ನೊಂದಿಷ್ಟು ದಿನಗಳ ಕಾಲ ನಮಗೆ ವಶಕ್ಕೆ ಬೇಕು ಅಂತ CID ಟೀಮ್ ಕೇಳತ್ತೆ. ಸೊ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕೊಡ್ತಾರೆ ಕಾದು ನೋಡ್ಬೇಕು. ಇದು ಇನ್ ಮುಂದಕ್ಕೆ ಏನಾಗುತ್ತೆ ಅನ್ನೋ ಭವಿಷ್ಯ, ಇವತ್ತು ಏನೇನಾಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಏನಿದು ಕೇಸ್ ಅಂತ ನೋಡ್ತಾ ಹೋಗೋಣ. ಎಲ್ರಿಗೂ ಗೊತ್ತಾಗಿರುತ್ತೆ, ಭೈರತಿ ಬಸವರಾಜ್ ಅವರು ಒಂದು ಮರ್ಡರ್ ಕೇಸ್ ನಲ್ಲಿ ಆರೋಪಿ ನಂಬರ್ 5 ಅಥವಾ A5 ಆರೋಪಿ ಆಗಿದ್ದಾರೆ ಬಿಕ್ಲು ಶಿವನ ಮರ್ಡರ್ ಕೇಸ್ ನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನೋ ಯಾವಾಗ ಆಗಿತ್ತು ಅನ್ನೋದರ ಡೀಟೇಲ್ಸ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ನಲ್ಲಿ ಕೂಡ ನೋಡ್ತಾ ಇದ್ದೀರಿ. 2025ನೇ ತಾರೀಕು ಜುಲೈ 16ನೇ ತಾರೀಕು 2025ರ ಜುಲೈ 16ನೇ ತಾರೀಕು ಭೂಮಿ ವ್ಯಾಜ್ಯದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನನ್ನ ದುಷ್ಕರ್ಮಿಗಳು ನಟ್ಟ ನಡು ರೋಡ್ ನಲ್ಲಿ ಹಲ್ಲೆ ನಡೆಸಿ ಕೊಲೆ ಮಾಡಿರ್ತಾರೆ. ಇದಾಗ್ತಾ ಇದ್ದಂತೆ ಮೃತನ ತಾಯಿ ಒಂದು ದೂರು ಕೊಡ್ತಾರೆ. ಅದರಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರನ್ನೂ ಕೂಡ ಸೇರಿಸಿರ್ತಾರೆ. ಭೈರತಿ ಬಸವರಾಜ್ ಅವರು ಮತ್ತು ಅವರ ಬಂಟನನ್ನು ಕೂಡ ಸೇರಿದಂಗೆ ಹಲವರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ. ಒಟ್ಟು ಈ ಪ್ರಕರಣದಲ್ಲೇ 20 ಜನ ಆರೋಪಿಗಳನ್ನ ಬಂಧನ ಮಾಡಿರ್ತಾರೆ. ಈ ನಡುವೆ ಬಂಧನದ ಭೀತಿಯಿಂದ ಬಚಾವಾಗಿದ್ರು ಭೈರತಿ ಬಸವರಾಜ್. ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿರ್ತಾರೆ. ಆದ್ರೆ ಜಾಮೀನು ಕೊಡೋಕೆ ವಿಚಾರಣಾ ನ್ಯಾಯಾಲಯ, ಬಳಿಕ ಹೈಕೋರ್ಟ್, ಈಗ ಸುಪ್ರೀಂ ಕೋರ್ಟ್ ಯಾರೂ ಕೂಡ ಒಪ್ಕೊಳ್ಳಿಲ್ಲ. ಇಲ್ಲಿಂದ ಆರಂಭ ಮಾಡಿದ್ರು ಅವರು. ಎಲ್ಲಿಂದ? ವಿಚಾರಣಾ ನ್ಯಾಯಾಲಯದಿಂದ ಹೈಕೋರ್ಟಿಗೆ ಹೋದ್ರು, ಹೈಕೋರ್ಟ್ ಅಲ್ಲಿ ಆಗ್ಲಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋದ್ರು, ಅಲ್ಲೂ ಕೂಡ ಬೇಲ್ ಅರ್ಜಿ ವಜಾ ಆಯ್ತು. ಈಗ ಗುಜರಾತ್ ನಲ್ಲಿ ತಲೆ ಮರೆಸ್ಕೊಂಡಿದ್ದವರು ಇನ್ನೇನು ಇಲ್ಲ, ಹೋಗೋದಷ್ಟೇ, ಸರೆಂಡರ್ ಆಗೋದಷ್ಟೇ ಬಾಕಿ ಅನ್ಕೊಂಡು ನಿನ್ನೆ ಸಂಜೆ ಬೆಂಗಳೂರಿಗೆ ಬರ್ತಾ ಇದ್ರು. CID ಮುಂದೆ ಶರಣಾಗಕ್ಕೆ ಪ್ಲಾನ್ ಕೂಡ ಹಾಕೊಂಡಿದ್ರಂತೆ. ಬಟ್ ಅವ್ರು ಬರ್ತಾ ಇದ್ದಂತೆ ನೀವು ಶರಣಾಗೋದು ಬೇಡ, ಮತ್ತೊಂದು ಬೇಡ, ಬರ್ರಿ ಸುಮ್ಮನೆ ಅಂದ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು, ಅಂದ್ರೆ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋದ್ರು CID ಆಫೀಸರ್ಸ್ಗಳು. ಸೊ ಇದಿಷ್ಟು ಪ್ರಕರಣ. ಇದು ಹೋದ ವರ್ಷ ಜುಲೈ ತಿಂಗಳಲ್ಲಾದಂತಹ ಘಟನೆ. ಬಿಟ್ಟು ಬಿಡ್ದಂಗೆ ಕಾಡ್ತಾ ಇತ್ತು. ಕೇರ್ಪುರ ಕ್ಷೇತ್ರದ ಜನರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ಆರಿಸ್ಬಿಟ್ಟಿದ್ದಾರೆ ಲಕ್ಷಾಂತರ ಜನ ವೋಟ್ ಹಾಕಿ. ಈಗ ನೋಡಿದ್ರೆ MLA ಈ ಮರ್ಡರ್ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ. ಆಯ್ತು ಬಿಡಿ, ಅದು ಆರೋಪ ಮಾತ್ರ, ಅದು ಪ್ರೂವ್ ಆಗೋಕೆ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಟೈಮ್ ಬೇಕಾಗುತ್ತೆ. ಬಟ್ ಏನ್ ಗೊತ್ತಾ ವಿಚಾರ,
ಇಲ್ಲಿ ತನಕ ಎಲ್ಲಿ ಲಾಕ್ ಮಾಡ್ಬಿಡ್ತಾರೋ ಅಂತ ಕ್ಷೇತ್ರ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗೋದು ತಲೆಮರೆಸ್ಕೊಳ್ಳೋದು ಅಂದ್ರೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ MLA ಇರ್ಲಿಲ್ಲ ಈಗ ಇಲ್ಲಿ ತನಕ ಪುರದಲ್ಲಿ ಆ ಕ್ಷೇತ್ರದಲ್ಲಿ ಭೈರತಿ ಬಸವರಾಜ್ ಅವರ ಕ್ಷೇತ್ರದಲ್ಲಿ MLA ಇರ್ಲಿಲ್ಲ, ತಲೆಮರೆಸ್ಕೊಂಡಿದ್ರು. ದೊಡ್ಡ ದೊಡ್ಡ ಆಫೀಸರ್ಸ್ ಗಳಿಗೆ ಸಿಕ್ಕಿಲ್ಲ, ಇನ್ನ ಸಣ್ಣ ಪುಟ್ಟ ಜನರಿಗೆ ಸಿಗ್ತಾರಾ? ಇದನ್ನ ಯೋಚನೆ ಮಾಡ್ಬೇಕು ನಾವು. ಓಕೆ, ಇದರ ನಡುವೆ ಇವತ್ತು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನ ನೋಡ್ತಾ ಇದ್ವಿ. ಸ್ವಲ್ಪ ಹೊತ್ತಲ್ಲೇ ಮೆಡಿಕಲ್ ಟೆಸ್ಟ್ಗೆ ಆಸ್ ಯೂಶುವಲ್ ಏನು ಎಲ್ಲವೂ ಓಕೆ ಅಂತ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅದಾಗ್ತಾ ಇದ್ದಂತೆ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರ ಮುಂದೆ CID ಆಫೀಸರ್ಸ್ಗಳು ಅಥವಾ ಅವರ ಪರ ವಕೀಲರು ನೋಡಿ ಈ ಪ್ರಮಾಣದ ಆರೋಪಗಳು ಇವ್ರ ಮೇಲೆ ಕೇಳಿ ಬರ್ತಾ ಇದೆ ಅಂಡ್ ವಿಚಾರಣೆ ಇಷ್ಟು ಹಂತದಲ್ಲಿ ಬಾಕಿ ಇದೆ. ಇವ್ರು ತಲೆಮರೆಸ್ಕೊಂಡಿದ್ರು ಅಂಡ್ ಇನ್ಫ್ಲೂಯೆನ್ಸ್ ಕೂಡ ಇರುವಂತಹ ವ್ಯಕ್ತಿ ಆಗಿರೋದ್ರಿಂದ, ಅಧಿಕಾರದಲ್ಲಿ ಬೇರೆ ಇರೋದ್ರಿಂದ ಇಷ್ಟಿಷ್ಟು ದಿನಗಳ ಕಾಲವಾದ್ರೂ ನಮಗೆ ಅವಕಾಶ ಮಾಡಿಕೊಡ್ಬೇಕು ನೀವು ತನಿಖೆಗೆ ಅಂತ ಕೇಳ್ತಾರೆ. ಅದನ್ನ ಲೆಕ್ಕಾಚಾರ ಮಾಡಿ ಇಷ್ಟು ದಿನಗಳ ಕಾಲ ಅಂತ ಕೊಡಬಹುದು ಭೈರತಿ ಬಸವರಾಜ್ ಅವ್ರನ್ನ CID ಕಸ್ಟಡಿಗೆ. ಇದಿಷ್ಟು ಆಗುವ ಸಾಧ್ಯತೆಗಳಿದೆ. ಅಂತೂ ಇಂತೂ ಭೈರತಿ ಬಸವರಾಜ್ ಎಲ್ಲಿ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಅವರು ವಿದೇಶಕ್ಕೆ ಹೋಗಿರಲಿಲ್ಲ, ಬದಲಾಗಿ ರಾಜ್ಯ ಬಿಟ್ಟು ಹೋಗಿದ್ರು, ಅಂತರ್ರಾಜ್ಯದಲ್ಲಿದ್ರು. ಗುಜರಾತ್ನಿಂದ ನಿನ್ನೆ ವಾಪಸ್ ಆಗ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಅವ್ರನ್ನ ಅರೆಸ್ಟ್ ಅಂದ್ರೆ ಬಂಧಿಸಿದ್ದಾರೆ CID ಆಫೀಸರ್ಸ್ಗಳು. ಸೊ ಇನ್ನು ಮುಂದಿನ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ.